Hi guys, welcome to my YouTube channel. ಇವತ್ತು ನಾನು ಎಲ್ಲಿಗೆ ಬಂದಿದ್ದೆ ಅಂತ ಹೇಳಿದ್ರೆ ತೀರ್ಥಹರ ವಿನಾಯಕ ದೇವಸ್ಥಾನ ಚೋರಡಿಗೆ ಬಂದಿದೆ. ಈ ದೇವಸ್ಥಾನದ ಇತಿಹಾಸ ಎಲ್ಲ ತಿಳ್ಕೊಂಬ ಅಂತ ಬಂದೆ, ಬಟ್ ಇಲ್ಲಿ ಇನ್ನು ಭಟ್ರು ಇನ್ನು ಬಂದಿಲ್ಲ. ಆದ್ರೆ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಗೆ ಹೇಳ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಹಾಲಡಿಯಿಂದ ಮಂದರ್ತಿಗೆ ಹೋಗೋ ರೋಡಲ್ಲಿ ಒಂದು 5 ಕಿಲೋಮೀಟರ್ ಬಂದ್ರು ಕೂಡ ನಿಮ್ಗೆ ಈ ದೇವಸ್ಥಾನ ಕಮಾನ್ ಸಿಕ್ಕತ್ತು. ಆ ಕಮಾನ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಸಿಕ್ಕತ್ತು. ಅದೇ ಈ ದೇವಸ್ಥಾನ. ಆದ್ರೆ ದೇವ್ರನ್ನ ತೋರ್ಸ್ಕರ್ ಮುಂಚೆ ಫಸ್ಟ್ ಹೋಗಿ ತೀರ್ಥನ್ ತೋರ್ಸ್ಕಲ್ಲ. ಸೊ ನಾವು ಕೆಳಗೆ ಹೋಗ್ತಾ ಇತ್ತು. ಬನ್ನಿ ಅಲ್ಲಿ ಎಂತೆಲ್ಲ ಕಾಣ್ತಂತ ಹೇಳಿ ಕಣ್ಕಬಪ್ಪ. ಗಾಯ್ಸ್, ನಾವೀಗ ಇಲ್ಲಿ ಕೆರೆ ಕಣ್ಕವಪ್ಪ ಕೋತಾ ಇತ್ತು. ನಾನು ಇಲ್ಲೆಲ್ಲ ಬರ್ತಿರ್ತಿ. ಇದು ನಮ್ಮದು ಊರ ಮನೆ ದೇವಸ್ಥಾನ. ಕೆರಿನ ಜಾಸ್ತಿ ಕಾಂಬಕ್ಕೆ ಹೋಯಿಲ್ಲ ನಾನು. ವಿಷಯ ಅಂತ ಹೇಳಿದರೆ ಇಲ್ಲಿ ಹೆಂಗಿತ್ತು ಗೊತ್ತಾ ಪ್ಲೇಸು, ಒಂದ್ಸಲ ತೋರಿಸ್ತಿ ಕಾಣಿ. ಫುಲ್ ಆಚೆ ಈಚೆ ಫುಲ್ ಹಾಡಿತ್ತು. ಸೊ ಹೆದರಿಕೆ ಆಯ್ತು. ಅಂದರೆ ನಂಗೆ ಗೊತ್ತಿಲ್ಲ, ಇಲ್ಲೆಲ್ಲ ನಾನು ಜಾಸ್ತಿ ಬತ್ತಿಲ್ಲ, ಹೆದರಿಕೆ ಆಯ್ತಂತ ಹೇಳಿ. ಕಾಡಲ್ಲ, ಸುತ್ತ ಆಚೆಗೂ ಕಾಡು ಈಚೆಗೂ ಕಾಡು. ಸೊ ಹೆದರ್ಕೊಂಡು ನಾನಂತೂ ಬತ್ತಿಲ್ಲ. ಆರು ಬಂದಿದೆ. ಇಲ್ಲಿದ್ದು ಮೆಡ್ಕಲನ್ನೆಲ್ಲ ಒಂದ್ಸಲ ಕ್ಲೀನ್ ಮಾಡಿತ್ತು. ಇಲ್ಲಿ ಶಬರಿಮಲೆಗೆ ಮಾಲೆ ಹಾಕಿದ ಚಪ್ರಲ್ಲ ಇಲ್ಲೇ ಮಾಡ್ತರು. ಅಷ್ಟೊತ್ತಿಗೆ ಒಂದ್ಸಲ ಅವರೆಲ್ಲ ಸೇರ್ಕೊಂಡು ಇಲ್ಲಿ ಕ್ಲೀನ್ ಮಾಡಿರು. ಅಷ್ಟೊತ್ತಿಗೆ ನಾವು ಕ್ಲೀನ್ ಮಾಡಿದ್ದು. ನಾನು ಇಲ್ಲಿ ಯಕ್ಷಗಾನ ಪ್ರಾಕ್ಟೀಸಿಗೆ ಬರ್ತಾ ಇದ್ದಿದ್ದೆ. ಅಷ್ಟೊತ್ತಿಗೆ ನಾನು ಕ್ಲೀನ್ ಮಾಡಿದ್ದಿದ್ದೆ. ಈ ಬಾವಿಯಲ್ಲಿ ಇಲ್ಲೊಂದು ಕೆರೆ ಇತ್ತು. ಆ ಕೆರೆ ನೀರು ಎಷ್ಟೊಂದು ಕೋಲ್ಡ್ ಇತ್ತಂದರೆ ಯಾವ ಫ್ರಿಜ್ ವಾಟರು ಅಲ್ಲ, ಅಷ್ಟು ಕೋಲ್ಡ್ ಇತ್ತು. ನನಗಂತೂ ನಿಜ ಸಿಕ್ಕಾಪಟ್ಟೆ ಇಷ್ಟ. ನೀವೊಂದ್ಸಲ ಕಾಣಿ ಯಾವ ರೇಂಜಿಗೆ ದರ್ಲಿ ತುಂಬ್ಕೊಂಡಿತ್ತಿಲ್ಲ ಅಂಥೇಳಿ. ಅಲ್ಲಿ ಹಾಕೋಕ್ಕೆ ಜಾಗ ಇಲ್ಲ, ಫುಲ್ಲು ದರ್ಲಿ ತುಂಬ್ಕೊಂಡಿತ್ತು. ಆ್ಯಕ್ಚುಲಿ ಇಲ್ಲಿ ಯಾರೂ ಅಷ್ಟೊಂದು ಜನ ಬರ್ತಿಲ್ಲ ಇಲ್ಲಿ ಕೆರೆಯೆಲ್ಲ ಕಾಂಬುಕ್ಕೆ. ಮತ್ತು ಇಲ್ಲಿಂದ ಹತ್ಕೊಂಡು ಯಾರು ದೇವಸ್ಥಾನಕ್ಕೆ ಬರ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ರೋಡಿಂದನೇ ಬರ್ತರು ದೇವಸ್ಥಾನಕ್ಕೆ. ಬನ್ನಿ ಅಪ್ಪ, ಹೆಂಗಿತ್ತು ಅನ್ಕೊಂಡ್ಕೊಂಡೇವಪ್ಪ. ಬನ್ನಿ ಒಳಗೆ ಹೋಗಿ ಕಣ್ಕಬಪ್ಪ. ಆ್ಯಕ್ಚುಲಿ ಭಟ್ರಿನೂ ಬರಲಲ್ಲ. ಸೊ ವಿಗ್ರಹನೆಲ್ಲ ತೋರ್ಸೋಕ್ಕಾಗ್ತಿಲ್ಲ. ಗರ್ಭಗುಡಿಗೆ ಬಾಗಿಲು ಹಾಕಿರು. ನೀವು ಇಲ್ಲಿ ಕಾಣ್ಲಕ್ಕೆ ಈ ದೇವಸ್ಥಾನಕ್ಕೆ ಫುಲ್ ಸುತ್ತಾಕೋಕ್ಕಾಗ್ತಿಲ್ಲ, ಒಂದು ಕಂಪ್ಲೀಟ್ ಸುತ್ತಾಕೋಕ್ಕಾಗ್ತಿಲ್ಲ. ನಾವು ಇಲ್ಲೇ ತಿರುಗಿ ದೇವರಿಗೆ ಕೈ ಮುಗಿಕಷ್ಟೇ. ನೀವು ಗರ್ಭಗುಡಿ ಬಾಗಿಲು ತೆಗ್ದಿದ್ದೀರ, 2 ಬಾವಿ ಇದ್ದಿತ್ತು, ಅದನ್ನು ನಿಮ್ಗೆ ತೋರಿಸ್ಲಕ್ಕಿದ್ದಿತ್ತು. ಈಗ ತೋರ್ಸೋಕ್ಕಾಗ್ತಿಲ್ಲ. ಈಗ ಭಟ್ರು ಅಂತ ಹೇಳಿ ಇಷ್ಟೊತ್ತರಿಗೆ ಕೂಕಂತು. ಭಟ್ರು ಇನ್ನೂ ಬರಲೇ ಇಲ್ಲ. ನಾವು ಬೆಳಗ್ಗೆ ಬೇಗ ಬಂದಿತ್ತು, ಯಾರು ಭಟ್ರು ಬರಲಪ್ಪ. ಸೊ ಈಗ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿದೆ. ಅದರಲ್ಲೂ ಗೊತ್ತಾದ್ದೇಂತ ಹೇಳಿದರೆ ಇಲ್ಲಿ ಮಾಂಡವಿ ಋಷಿ ಅವ್ರ ಮಂಡಿಯೋರಿ ತಪಸ್ ಮಾಡೋದು ಪ್ಲೇಸ್ ಅಂತ. ಇಲ್ಲಿ ಇದು ವಿನಾಯಕ ದೇವರಿದು ವಿಗ್ರಹ ಇಟ್ಕೊಂಡು ತಪಸ್ ಮಾಡೋದಂತೆ. ಅಷ್ಟೊತ್ತಿಗೆ ಉದ್ಭವ ಮೂರ್ತಿ ಅಂದರು. ಇಲ್ಲಿ 2 ಬಾವಿ ಇತ್ತು, ದೇವಸ್ಥಾನ ವಿಗ್ರಹದ ಪಕ್ಕ 2 ಬಾವಿ ಇತ್ತು. ಆ ಬಾವಿ ನೀರನ್ನೇ ತೀರ್ಥಕ್ಕೆ ಯೂಸ್ ಮಾಡ್ತರು.
ಮತ್ತು ಅಭಿಷೇಕಕ್ಕೆ ಕೆಳಗೆ ನಾವೀಗ ಕಣ್ಕ ಬಂತಲ್ಲ ಆ ಕೆರೆ ನೀರನ್ನೇ ಯೂಸ್ ಮಾಡಿದ್ರು ಅಷ್ಟೇ. ಫುಲ್ಲು ಸುತ್ತಮುತ್ತ ಫುಲ್ ಹಾಡಿ ಇಲ್ಲ, ಒಂದು ಶಬ್ದ ನಿಶಬ್ದ ಇಲ್ಲಿ ಪ್ಲೇಸ್ ಫುಲ್. ಯಾರು ಜನ ಇಲ್ಲ, ಯಾರು ಬತ್ತಿಲ್ಲ ಇಲ್ಲಲ್ಲ, ಅಂದರೆ ಜಾಸ್ತಿ ಹಬ್ಬ ಅಲ್ಲಾರೆ ಬತ್ರು ಬಿಟ್ಟರೆ ಮತ್ತಿಲ್ಲಿ ಯಾರಷ್ಟು ಬತ್ತಿಲ್ಲ. ಸೊ ಈ ಪ್ಲೇಸ್ ಫುಲ್ ಸೈಲೆಂಟ್ ಇರುತ್ತೆ, ಬರೀ ಹಕ್ಕಿಗಳು ಚಿಲಿಪಿಲಿ ಅಷ್ಟೇ ಅಂತ ಇರುತ್ತೆ. ನಾ ಮಾತಾಡ್ತಿದ್ದೆ ಅಷ್ಟೇ, ಮಾತಾಡೋದು ನಾನೆಲ್ಲರೂ ನಿಲ್ಲಿಸಿ ಫುಲ್ ಸೈಲೆಂಟ್ ಆಗಿಬಿಡತ್ತು. ಸೊ ಈ ಪ್ಲೇಸಲ್ಲೂ ತುಂಬ ಜನಿನ ಮದುವೆಯೆಲ್ಲ ಆಯಿತು. ಅದರಲ್ಲೂ ಒಬ್ಬರು ಅಂತ ಹೇಳಿದರೆ ನನ್ನ ಪಪ್ಪ ಅಮ್ಮ, ಅವರಿಬ್ಬರು ಮದುವೆ ಅದು ಇದೇ ದೇವಸ್ಥಾನದಾಗೆ. ಸೊ ನನ್ನ ಪಪ್ಪಂಗೆ ತೀರ್ಥ ವಿನಾಯಕ ಅಂದರೆ ಮೊದಲಿಂದನೂ ಇಷ್ಟ. ಅವ್ರ ಮದುವೆದ ಪ್ಲೇಸು ಇದೆ. ಸೊ ನನ್ನ ಹೆಸರು ತೀರ್ಥ, ನನ್ನ ತಮ್ಮನ ಹೆಸರು ವಿನಾಯಕ. ನಮ್ಮದು ಗಾಡಿಯೆಲ್ಲ ಇತ್ತಲ್ಲ ಅದ್ರದ್ದೆಲ್ಲದ್ರ ಹೆಸರು ತೀರ್ಥಹರ ವಿನಾಯಕ ಅಂತೇಳಿ. ಸೊ ದೇವಸ್ಥಾನದ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.